ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಎಲ್ರಿಗೂ. ಸೊ ಹಿಂದಿನ ಕ್ಲಾಸಲ್ಲಿ ಪೋರ್ಚುಗೀಸರ ಬಗ್ಗೆ ನಾವು ಲೆಕ್ಚರ್ 1ರಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟು ಡಚ್ಚರ ಬಗ್ಗೆ ಈ ಲೆಕ್ಚರ್ 2ಅಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮೊದಲು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ. ನೋಡಿ, ಭಾರತಕ್ಕೆ ಎರಡನೆಯವರಾಗಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭ ಆಗ್ತದೆ. ಇವರು 1602ರಲ್ಲಿ ಬರ್ತಾರೆ. ಇವರು ಬಂದ ನಂತರ ಸ್ವಲ್ಪ ಸಮಯದ ನಂತರ ಪ್ರಪಂಚದ ಪೂರ್ವ ಭಾಗಕ್ಕೆ ಪ್ರಯಾಣ ಬೆಳೆಸ್ತಾರೆ. ಸೊ ಡಚ್ಚರು ಮೊದಲು ಭಾರತಕ್ಕೆ ಬರಲಿಲ್ಲ. ಇವರು ಇಂಡೋನೇಷ್ಯಾದ ಸುಮತ್ರಾ ಮತ್ತು ಜಾವಾ ದ್ವೀಪಗಳಿಗೆ ಹೋಗ್ತಾರೆ. ಇವರು ತಲುಪಿದ ಪ್ರದೇಶಕ್ಕೆ ಬಟಾವಿಯಾ ಎಂದು ಕರೆಯಲಾಗ್ತದೆ. ಸೊ ಬಟಾವಿಯಾ ಹೆಸರು, ಈಗಿನ ಹೆಸರು ಜಕಾರ್ತಾ. ಇದು ಇಂಡೋನೇಷ್ಯಾದ ರಾಜಧಾನಿಯಾಗಿದೆ. ನಂತರ 1605ರಲ್ಲಿ ಭಾರತಕ್ಕೆ ಬಂದು ತಮ್ಮ ಮೊದಲ ವಸಾಹತು ಅಥವಾ ಗೋದಾಮು ವಸಾಹತನ್ನು ಮಚಿಲಿಪಟ್ಟಣಂನಲ್ಲಿ ಸ್ಥಾಪಿಸ್ತಾರೆ. ಈ ಡಚ್ಚರು ಮತ್ತೊಂದು ಪ್ರಮುಖವಾದ ವಿಷಯವೇನೆಂದರೆ, ಇವರು ಪ್ರಾರಂಭದಿಂದಲೇ ಅನೇಕ ದೇಶಗಳಲ್ಲಿ ತಮ್ಮ ಗೋದಾಮು ಅಥವಾ ವಸಾಹತುಗಳನ್ನು ಅಥವಾ ಕಾರ್ಖಾನೆಗಳನ್ನು ಸ್ಥಾಪಿಸಲು ಪ್ರಯತ್ನವನ್ನು ನಡೆಸ್ತಿರ್ತಾರೆ. ಹೀಗಾಗಿ ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಪ್ರಪಂಚದ ಮೊದಲ ಮಲ್ಟಿನ್ಯಾಷನಲ್ ಕಂಪನಿ ಅಂತಲೇ ಇವರಿಗೆ ಇರ್ತದೆ. ಸೊ ಮಲ್ಟಿನ್ಯಾಷನಲ್ ಕಂಪನಿ ಬಹುರಾಷ್ಟ್ರೀಯ ಕಂಪನಿ ಅಂತ ಹೇಳಲಾಗ್ತದೆ. ಹಾಗಾಗಿ ಇವರು ಇಂಡೋನೇಷ್ಯಾದ ದ್ವೀಪಗಳಲ್ಲಿ ಮತ್ತು ಭಾರತದಲ್ಲಿಯೂ ತಮ್ಮ ನಿಯಂತ್ರಣವನ್ನು ಸ್ಥಾಪಿಸುವ ಕೆಲಸ ಮಾಡಿರ್ತಾರೆ. ಡಚ್ ಈಸ್ಟ್ ಇಂಡಿಯಾ ಕಂಪನಿಯು ಮೂಲತಃ ಶ್ರೀಮಂತ ಕಂಪನಿಯಾಗಿತ್ತು. ಹಾಗಾಗಿ ಭಾರತದಲ್ಲಿ ಈ ಕಂಪನಿ ವೇಗವಾಗಿ ವಿಸ್ತರಣೆಯಾಗಿದೆ. ಡಚ್ಚರು ಬಹಳ ಕಡಿಮೆ ಸಮಯದಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಅನೇಕ ಕಡೆಗಳಲ್ಲಿ ಸೃಷ್ಟಿಸುತ್ತಾರೆ. ಫಾರ್ ಎಕ್ಸಾಂಪಲ್ ಮಚಿಲಿಪಟ್ಟಣದಿಂದ ಭಾರತದ ಕರಾವಳಿ ಪ್ರದೇಶಗಳಾದ ಪುಲಿಕಟ್, ಚಿಂಚೋರ, ಕಾಸಿಂ ಬಜಾರ್, ನಾಗಪಟ್ಟಣ, ಬಲಸೂರ ಅಥವಾ ಬಾಲ್ಸೂರ್, ಬಾರಾನಗರ, ಜಗನಗರಿ, ಸೂರತ್, ಢಾಕಾ, ಪಾಟ್ನಾ ಇವೆಲ್ಲ ಕಡೆಗೆ ಇವರು ಡಚ್ಚರು ತಮ್ಮ ವಸಾಹತು ಅಥವಾ ಗೋದಾಮುಗಳನ್ನು ಕಟ್ಟಿರ್ತಾರೆ. ಇದಲ್ಲದೆ ಇನ್ನೊಂದು ಕಡೆ ಪೋರ್ಚುಗೀಸರು ಕೇರಳದಲ್ಲಿ ಉತ್ತಮ ಆಡಳಿತ ಹೊಂದಿದ್ದರು. ಏಕೆಂದರೆ ಪೋರ್ಚುಗೀಸರು ಕಲ್ಲುಕೋಟೆಯಲ್ಲಿ ನೆಲೆಸಿದ್ರು. ಅವರು ಕೊಚ್ಚಿನ್ ಆಡಳಿತಗಾರನೊಂದಿಗೆ ತಮ್ಮ ಉತ್ತಮ ಸ್ನೇಹ ಬೆಳೆಸಿರ್ತಾರೆ ನೋಡಿ. ಆದರೆ ಪೋರ್ಚುಗೀಸರು ಡಚ್ಚರು ಬದಲಾವಣೆಯನ್ನು ವಿಶೇಷವಾಗಿ ಕೊಚ್ಚಿನ್ ಪ್ರದೇಶದಲ್ಲಿ ನೋಡಿ. ಪೋರ್ಚುಗೀಸರು ಮತ್ತು ಡಚ್ಚರು ತಮ್ಮ ಭದ್ರಕೋಟೆಯನ್ನು ಬಹಳ ಕಡಿಮೆ ಸಮಯದಲ್ಲಿ
ಇವರು ಕಟ್ಟಿರ್ತಾರೆ. ಸೊ ಆದರೆ ಇವರು ಡಚ್ಚರು ಮತ್ತು ಪೋರ್ಚುಗೀಸರಿಗೂ ಕೆಲವು ಕದನಗಳು ನಡೀತವೆ. ಸೊ ಏನು ಮಾಡಿದರು ಅಂದರೆ, ಒಂದು ಕಡೆ ಪೋರ್ಚುಗೀಸರು ಕ್ರಿಶ್ಚಿಯನ್ ಧರ್ಮದ ಪ್ರಚಾರದ ಬಗ್ಗೆ ಹೆಚ್ಚು ಗಮನ ಹರಿಸಿದರೆ, ಮತ್ತೊಂದು ಕಡೆ ಡಚ್ಚರು ಆ ಪ್ರದೇಶದ ಸ್ಥಳೀಯ ಸಂಸ್ಕೃತಿಯನ್ನು ಗೌರವಿಸಲು ಪ್ರಾರಂಭಿಸಿದರು. ಸೊ ಹಾಗಾಗಿ ಕೊಚ್ಚಿನ್ ಆಡಳಿತಗಾರನ ನಂಬಿಕೆಯನ್ನು ಡಚ್ಚರು ಗೆದ್ದರು. ಈ ಡಚ್ಚರು ವಾಸ್ತವವಾಗಿ ಕೊಚ್ಚಿನ್ ಟಂಕಸಾಲೆಯಿಂದ ವೆಂಕಟೇಶ್ವರ ಸ್ವಾಮಿಯ ಹೆಸರಿನಲ್ಲಿ ನಾಣ್ಯಗಳನ್ನು ಮುದ್ರಿಸ್ತಾರೆ. ಅವರು ವಿಷ್ಣು ದೇವರ ಹೆಸರಿನಲ್ಲಿ ನಾಣ್ಯಗಳನ್ನು ಬಿಡುಗಡೆ ಮಾಡ್ತಾರೆ. ಈ ರೀತಿಯಾಗಿ ಕೊಚ್ಚಿನ್ ಆಡಳಿತಗಾರರು ಪೋರ್ಚುಗೀಸರಿಗಿಂತ ಡಚ್ಚರ್ ಜನರ ಮೇಲೆ ಹೆಚ್ಚು ನಂಬಿಕೆಯನ್ನು ಉಳಿಸ್ಕೊಳ್ತಾರೆ. ಸೊ ನಂತರ ಭಾರತದಲ್ಲಿ 1750ರ ಹೊತ್ತಿಗೆ ಫ್ರೆಂಚ್ ಮತ್ತು ಬ್ರಿಟಿಷರು ದೊಡ್ಡ ಶಕ್ತಿಗಳಾಗಿ ಬೆಳೆದಿರ್ತಾರೆ. ಇವರು ಭಾರತೀಯ ವ್ಯಾಪಾರವನ್ನು ಏಕಸ್ವಾಮ್ಯ ಅಂದರೆ ಮಾನೋಪೊಲಿ ವ್ಯಾಪಾರದ ಹಕ್ಕನ್ನು ಹೊಂದಲು ಕಠಿಣ ಪೈಪೋಟಿ ಇವರಿಬ್ಬರ ನಡುವೆ ಇರ್ತದೆ. ಸೊ ಆದ್ದರಿಂದ ಡಚ್, ಇಂಗ್ಲೀಷ್ ಮತ್ತು ಫ್ರೆಂಚ್ ನಡುವಿನ ತ್ರಿಪಕ್ಷೀಯ ಹೋರಾಟಕ್ಕೆ ಕಾರಣವಾಗ್ತದೆ. ನಂತರ ಇಂಡೋನೇಷ್ಯಾದ ಅಂಬೋಯೋನಿ ಪ್ರದೇಶದಲ್ಲಿ ಡಚ್ಚರು ಮತ್ತು ಇಂಗ್ಲೀಷ್ ನಡುವಿನ ಒಂದು ದೊಡ್ಡ ಕದನ ಈ ಸ್ಥಳದಲ್ಲಿ ಅಂಬೋಯಾನ್ ಕದನ ನಡೆಯುತ್ತದೆ. ಇದರಿಂದ ಬ್ರಿಟಿಷರನ್ನು ಡಚ್ಚರು ಕೊಲ್ತಾರೆ. ನಂತರ ಕಾಲದಲ್ಲಿ ಇಂಗ್ಲೀಷರು ಸೇಡಿ ತೀರಿಸಿಕೊಳ್ಳುವ ಮನಸ್ಥಿತಿಯಲ್ಲಿರ್ತಾರೆ. ಈ ಎಲ್ಲ ಬೆಳವಣಿಗೆಯ ನಂತರ 1759ರಲ್ಲಿ ಇವರ ನಡುವೆ ಬೇಡರಜ್ ಅಥವಾ ಚಿನ್ಸೋರ್ ಅಥವಾ ಬ್ಯಾಟಲ್ ಆಫ್ ಹೂಗ್ಲಿ ಕದನದಲ್ಲಿ ಡಚ್ಚರು ಸಂಪೂರ್ಣವಾಗಿ ಸೋಲಿಸ್ತಾರೆ. ತದನಂತರ ಡಚ್ಚರು ತಮ್ಮ ವ್ಯಾಪಾರ ಚಟುವಟಿಕೆಗಳಿಂದ ನಿಧಾನವಾಗಿ ನಿರ್ಗಮನ ಸಾಗಿಸ್ತಾರೆ. ಆದ್ದರಿಂದ ಭಾರತದಿಂದ ತಮ್ಮ ಕಾರ್ಯಗಳನ್ನು ಮುಚ್ಚುತ್ತಾರೆ. ಸೊ ಇಂಡೋನೇಷ್ಯಾದಲ್ಲಿ ಹೆಚ್ಚಿನ ಪೈಪೋಟಿ ಇವರಿಗೆ ಯಾರೂ ಇರಲಿಲ್ಲ. ಸೊ ಆ ಕಾರಣ ಈ ಸ್ಥಳ ಇವರಿಗೆ ಲಾಭದಾಯಕವಾಗಿರಲಿಲ್ಲ ಇಂಡಿಯಾ. ಸೊ ಹಾಗಾಗಿ ಇಂಡೋನೇಷ್ಯಾದಲ್ಲಿ ತುಂಬ ಲಾಭದಾಯಕ ಇವರಿಗೆ ಇತ್ತು. ಇಂಡೋನೇಷ್ಯಾದಲ್ಲಿ ವ್ಯಾಪಾರವು ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿನ ಕೆಲವು ಸ್ಥಳೀಯ ಮಸಾಲೆಗಳನ್ನು ಇವರು ಅಂದರೆ ಡಚ್ಚರು ಪ್ರಪಂಚದ ವಿವಿಧ ಭಾಗಗಳಿಗೆ ವ್ಯಾಪಾರ ಮಾಡ್ತಾರೆ. ಅದು ಫಾರ್ ಎಕ್ಸಾಂಪಲ್ ಲವಂಗ, ಜಾಯಿಕಾಯಿ, ಜಾವಿತ್ರಿ. ಸೊ ಇವು ಇಂಡೋನೇಷ್ಯಾದ ಸ್ಥಳೀಯ ಮಸಾಲೆ ಪದಾರ್ಥಗಳಾಗಿವೆ. ಇವುಗಳನ್ನು ಭಾರತಕ್ಕೆ ಅಂದರೆ ಡಚ್ಚರು 1759 ಡಚ್ಚರು ಪರಿಚಯ ಮಾಡಿರ್ತಾರೆ. ಡಚ್ಚರು 1759ರ ನಂತರ ತಮ್ಮ ಎಲ್ಲ ವ್ಯಾಪಾರ ಕೇಂದ್ರ ಅಥವಾ ಕಾರ್ಯಗಳನ್ನು 1825ರ ವೇಳೆಗೆ ಅವರು ಭಾರತದಿಂದ ಸಂಪೂರ್ಣವಾಗಿ ಇಂಡೋನೇಷ್ಯಾ ದ್ವೀಪಗಳ ಮೇಲೆ ಗಮನ ಹರಿಸ್ತಾರೆ. ಇವರ ನಂತರ
ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ. ಈ ಕಂಪನಿ ಮೊದಲಿಗೆ ಮರ್ಚೆಂಟ್ ಅಡ್ವೆಂಚರ್ ಆಫ್ ದ ಈಸ್ಟ್ ಎಂದು ಮೊದಲು ಇವರ ಹೆಸರಾಗಿರ್ತದೆ. ಕಾಲಾನಂತರದಲ್ಲಿ ಹೆಸರಿನಲ್ಲಿ ಅನೇಕ ಬದಲಾವಣೆಗಳು, ಅಂದರೆ 40-50 ವರ್ಷಗಳಾದಮೇಲೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಎಂದು ಕರೆಯಲ್ಪಟ್ಟಿತು. ಸೊ ಇವರ ಕತೆಗೆ ಹೋಗೋ ಮೊದಲು ನಾನು ನಿಮಗೆ ಇವರ ಸಾಹಸದ ಬಗ್ಗೆ ಹೇಳಲೇಬೇಕು. ನೋಡಿ, ಪೋರ್ಚುಗೀಸರು ಮತ್ತು ಸ್ಪ್ಯಾನಿಷ್ ಜನರು ಇವರಿಬ್ಬರು ಸಮುದ್ರದಲ್ಲಿ ತಮ್ಮ ಸಾಹಸವನ್ನು ಪ್ರಾರಂಭಿಸಿದಾಗ ಪೋರ್ಚುಗೀಸರು ಕಂಡುಕೊಂಡ ಮಾರ್ಗವನ್ನು ನಾವು, ಅಂದರೆ ಬ್ರಿಟಿಷರು, ಅನುಸರಿಸುವುದಿಲ್ಲ ಎಂದು ಇವರು ಹೇಳಿರ್ತಾರೆ, ಇಂಗ್ಲೀಷರು. ಸೊ ಇವ್ರು ಏನಂತಾರೆ ಅಂದರೆ, ನಾವು ಭಾರತಕ್ಕೆ ಇನ್ನೊಂದು ಜಲಮಾರ್ಗ ಕಂಡುಹಿಡಿಯುತ್ತೇವೆ ಎಂದು ಇವರು ಒಂದು ಅಭಿಯಾನವನ್ನು ಪ್ರಾರಂಭಿಸ್ತಾರೆ. ಈ ಮೂಲಕ ಶ್ರೀಮಂತ ವ್ಯಾಪಾರಿಗಳಿಂದ ಹಣವನ್ನು ಪಡೆದು ಇವರು ಬ್ರಿಟಿಷರು 3 ಹಡಗುಗಳೊಂದಿಗೆ ಉತ್ತರ ದಿಕ್ಕಿನ, ಅಂದರೆ ಆರ್ಕ್ಟಿಕ್ ಸಮುದ್ರಗಳ ಕಡೆ ಸಾಗಿ ರಷ್ಯಾವನ್ನು ಪರಿಭ್ರಮಿಸಿ ಬರುವುದು ಎನ್ನುವ ಇವರ ಒಂದು ಗುರಿಯಾಗಿರ್ತದೆ. ಆದರೆ 3 ಹಡಗುಗಳು ಉತ್ತರ ಸಮುದ್ರದಲ್ಲಿ ಹೆಪ್ಪುಗಟ್ತವೆ. ಏಕೆಂದರೆ ಉತ್ತರ ವರ್ಡಲ್ಲಿ ಒಂದು ಶೀತ ಪ್ರವಾಹ ಅಥವಾ ಮಂಜುಗಡ್ಡೆಯ ವಾತಾವರಣವಿರುವುದರಿಂದ 3 ಹಡಗುಗಳು ಹೆಪ್ಪುಗಟ್ಟಾಗಿ ಅಲ್ಲೇ ನಿಂತ್ಕೊಳ್ತವೆ. ಇವರ ಪ್ರಯೋಗ ವಿಫಲವಾಗ್ತದೆ ಇದರಿಂದ. ಸೊ ಇದರಿಂದ ಇವರು ಕಲಿತ ಪಾಠವೇನೆಂದರೆ, ಭೂಮಿಯ ಅನಾವರಣ, ಸ್ಥಳಾಕೃತಿಗಳು, ವಿವಿಧ ರೀತಿಯ ರಚನೆಯನ್ನು ಇವರು ಒಂದು ಜ್ಞಾನವನ್ನು ಇವರು ಕಲಿತಾರೆ. ಸೊ ಇದು ಬ್ರಿಟಿಷರು ಈ ಭಾರತಕ್ಕೆ ಇನ್ನೊಂದು ಜಲಮಾರ್ಗವನ್ನು ಕಂಡುಹಿಡಿಯುವುದನ್ನು ಬಿಡ್ತಾರೆ ಅಥವಾ ಹಿಂದಕ್ಕೆ ಸರಿತಾರೆ. ಹಾಗೆ ಮತ್ತೊಂದು ವಿಷಯವೇನೆಂದರೆ, ಸ್ಪೇನ್ ಕೂಡ ದೊಡ್ಡ ಕಂಪನಿ ಆಗಿ ಬೆಳೆದಿತ್ತು. ಆದರೆ ಇವರು ಭಾರತಕ್ಕೆ ಎಂದಿಗೂ ಬರಲಿಲ್ಲ. ಕಾರಣ ಸ್ಪೇನ್ ಮತ್ತು ಪೋರ್ಚುಗೀಸ್ ಸಮುದ್ರದಲ್ಲಿ ತಮ್ಮ ಸಾಹಸವನ್ನು ಪ್ರಾರಂಭಿಸಿದಾಗ ಇವರಿಬ್ಬರ ನಡುವೆ ಒಂದು ಒಪ್ಪಂದ ಆಗಿರ್ತದೆ. ಆ ಒಪ್ಪಂದದ ಹೆಸರು ಟೊರ್ಡೆಲ್ಲಾಸ್ ಒಪ್ಪಂದ. ಈ 2 ದೇಶಗಳು ಸಮುದ್ರಯಾನವನ್ನು ಪ್ರಾರಂಭಿಸಿದಾಗ ಇವರಿಬ್ಬರ ನಡುವೆ ಒಂದು ಕಾಲ್ಪನಿಕ ರೇಖೆಯನ್ನು ಸೃಷ್ಟಿ ಮಾಡಿರ್ತಾರೆ. ಏನಂದರೆ, ಪಶ್ಚಿಮ ಭಾಗವನ್ನು ಸ್ಪೇನ್ ಪರಿಶೋಧಿಸುವುದಾಗಿರ್ತದೆ ಮತ್ತು ಪೂರ್ವ ಭಾಗವನ್ನು ಪೋರ್ಚುಗೀಸ್ ಪರಿಶೋಧಿಸುವುದಾಗಿರ್ತದೆ. ನೋಡಿ, ಇದು ವರ್ಡ್ ಅಂದರೆ ಇದು ವೆಸ್ಟ್ ಸೈಡು ಸ್ಪೇನ್ ಪರಿಶೋಧಿಸುವುದಾಗಿರ್ತದೆ, ಈಸ್ಟ್ ಸೈಡ್ ಪೋರ್ಚುಗೀಸರು ಸಮುದ್ರಯಾನವನ್ನು ಪರಿಶೋಧನೆ ಮಾಡೋದಾಗಿರ್ತದೆ. ಸೊ ಆ ಕಾರಣದಿಂದ ಸ್ಪೇನ್ ಭಾರತಕ್ಕೆ ಬರಲಿಲ್ಲ. ನೋಡಿ, 1575ರಲ್ಲಿ ಬ್ರಿಟನ್ ರಾಣಿ ಎಲಿಜಬೆತ್ ಒಂದು ಹೇಳಿಕೆಯನ್ನು ಕೊಡ್ತಾಳೆ. ಏನಂದರೆ, ಹಡಗುಗಳು ಇತಿಹಾಸವನ್ನು ಸೃಷ್ಟಿಸುತ್ತವೆ, ಬ್ರಿಟನ್ ನೌಕಾ ಬಲದಲ್ಲೂ ಶ್ರೇಷ್ಠವಾಗುತ್ತದೆ ಅಂತ ಒಂದು ಹೇಳಿಕೆಯನ್ನು ನೀಡ್ತಾಳೆ. ಅಂದರೆ ಬ್ರಿಟನ್ನು ಜಗತ್ತಿಗೆಲ್ಲ ಒಂದು ಮೇಲುಗೈ ಮಾಡಬೇಕನ್ನೋದೊಂದು ಇವರ ಥಿಯರಿಯಾಗಿರ್ತದೆ. ಹೀಗೆ ಅವರು ಈ ಸಿದ್ಧತೆಯನ್ನು ಪ್ರಾರಂಭಿಸಿದರು. 1588ರಲ್ಲಿ ಸ್ಪ್ಯಾನಿಷ್ ಆರ್ಮಡಾದ ನಡುವೆ ಹೋರಾಟ ನಡೆಯುತ್ತೆ. ಯುದ್ಧದಲ್ಲಿ ಬ್ರಿಟಿಷರು ಸ್ಪ್ಯಾನಿಷ್ ಆರ್ಮಡಾವನ್ನು ಸೋಲಿಸಿ
ಅವರ ಹಡಗುಗಳನ್ನು ಮುಳುಗಿಸಿ ಬ್ರಿಟಿಷರ ನೌಕಾಶಕ್ತಿಯನ್ನು ಬಳಸಿಕೊಳ್ತಾರೆ ಇದರಿಂದ. ಸೊ ನೆಕ್ಸ್ಟ್ 1599 ವೇಳೆಗೆ ಬ್ರಿಟಿಷರು ಸೃಷ್ಟಿಸಿದರು ಇವರ ಸೇನಾ ಬಲವನ್ನು, ಅದರ ನೌಕಾಬಲವನ್ನು ಹೆಚ್ಚಿಗೆ ಮಾಡ್ತಂತಾನೆ ಹೋಗ್ತಾರೆ. ನಂತರ 31 ಡಿಸೆಂಬರ್ 1600 ರಾಣಿ ಎಲಿಜಬೆತ್, ನೋಡಿ 31 ಡಿಸೆಂಬರ್ 1600 ರಾಣಿ ಎಲಿಜಬೆತ್ ಈ ಕಂಪನಿಗೆ 15 ವರ್ಷಗಳ ಒಂದು ಚಾರ್ಟರ್ ಈ ರಾಯಲ್ ಚಾರ್ಟರನ್ನು ಭಾರತ ಮತ್ತು ಪೂರ್ವ ದೇಶಗಳೊಂದಿಗೆ ವ್ಯಾಪಾರವನ್ನು ಅಥವಾ ಹಕ್ಕನ್ನು ಅನುಮೋದನೆಯನ್ನು ಕೊಡ್ತಾಳೆ. ಈ ಚಾರ್ಟರ್ನಲ್ಲಿ ಅಥವಾ ಈ ರಾಯಲ್ ಚಾರ್ಟರ್ ಅಥವಾ ರಾಯಲ್ ಫರ್ಮಾನ್ನಲ್ಲಿ ಈ ಕಂಪನಿಗೆ ಯುದ್ಧ ಮಾಡುವ ಹಕ್ಕು, ಹಾಗೆ ಇವರು ಭಾರತದಲ್ಲಿ ತಮ್ಮ ವಸಾಹತುಗಳನ್ನು ಸೃಷ್ಟಿಸಬಹುದು ಮತ್ತು ಒಪ್ಪಂದಗಳನ್ನು ಮತ್ತು ತಮ್ಮ ಹಿತಾಸಕ್ತಿಗಳನ್ನು ರಕ್ಷಿಸಿಕೊಳ್ಳಲು, ಹಾಗೆ ಸೈನ್ಯವನ್ನು ಹಾಗೂ ಏಕಸ್ವಾಮ್ಯ ಮೊನೊಪೊಲಿ ಅಂದರೆ ಈ ಒಂದೇ ಕಂಪನಿಗೆ ಭಾರತದೊಂದಿಗೆ ವ್ಯಾಪಾರ ಮಾಡುವ ಹಕ್ಕನ್ನು ರಾಣಿ ಎಲಿಜಬೆತ್ ಕೊಡ್ತಾಳೆ, ಆದೇಶವನ್ನು ಅಥವಾ ರಾಯಲ್ ಚಾರ್ಟರನ್ನು ಕೊಡ್ತಾಳೆ. ನೋಡಿ, ಈ ಬ್ರಿಟಿಷ್ ವ್ಯಕ್ತಿ ಸರ್ ವಿಲಿಯಂ ಹಕಿನ್ಸ್ ಭಾರತಕ್ಕೆ ಬಂದ ಮೊದಲ ವ್ಯಕ್ತಿಯಾಗಿರ್ತಾನೆ. ಸೊ 1608 ಸಮಯದಲ್ಲಿ ಭಾರತದ ಚಕ್ರವರ್ತಿಯಾದ ಜಹಾಂಗೀರ್ ಆಸ್ಥಾನಕ್ಕೆ ಭೇಟಿ ಕೊಟ್ಟು ಭಾರತದಲ್ಲಿ ಗೋದಾಮುಗಳು ಮತ್ತು ವ್ಯಾಪಾರ ಕೇಂದ್ರಗಳನ್ನು ಸೃಷ್ಟಿಸಲು ಜಹಾಂಗೀರ್ನಿಂದ ಅನುಮತಿ ಪಡೆದುಕೊಳ್ತಾನೆ. ಈ ಮೊಘಲರ ಆಳ್ವಿಕೆಯ ಜಹಾಂಗೀರ್, ನೋಡಿ, ಈ ಮೊಘಲರು ಮೂಲತಃ ಅರ್ಧ ಮಂಗೋಲರು ಅರ್ಧ ಟರ್ಕೀಸ್ ಆಗಿರ್ತಾರೆ. ಸರ್ ವಿಲಿಯಂ ಹಕಿನ್ಸ್ ತನ್ನ ರಾಜತಾಂತ್ರಿಕ ಕಲೆಯಿಂದ ಜಹಾಂಗೀರನ ಅವನ ಸ್ನೇಹವನ್ನು ಪಡೆಯಲು ಯಶಸ್ವಿಯಾಗಿರ್ತಾನೆ. ಸೊ ಜಹಾಂಗೀರನಿಂದ ಹಕಿನ್ಸ್ಗೆ 500 ಮನ್ಸಬ್ದಾರ್ ಸ್ಥಳವನ್ನು ಅಥವಾ ಸ್ಥಾನವನ್ನು ಕೊಡ್ತಾನೆ ಮತ್ತು ಸೂರತ್ನಲ್ಲಿ ಈ ಬ್ರಿಟಿಷರ ಮೊದಲ ವಸಾಹತುಗಳಿಗೆ ಅಥವಾ ಮೊದಲ ಗೋದಾಮುಗಳನ್ನು ನಿರ್ಮಾಣ ಮಾಡೋಕ್ಕೆ ಸೂರತ್ನಲ್ಲಿ ಬ್ರಿಟಿಷರಿಗೆ ಅವಕಾಶ ಮಾಡಿಕೊಡ್ತಾರೆ. ಇದರಿಂದ ಪೋರ್ಚುಗೀಸರಿಗೆ ಈ ನಿರ್ಧಾರದಿಂದ ಮೊಘಲರಿಗೆ ಯಾವುದೇ ಅಂದರೆ ಈ ನೌಕಾಶಕ್ತಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ. ಮೊಘಲರು ಪೋರ್ಚುಗೀಸರ ಮೇಲೆ ಅವಲಂಬಿತರಾಗಿರ್ತಾರೆ ಈ ಸಮಯದಲ್ಲಿ. ಸೊ ಮೊಘಲರು ವ್ಯಾಪಾರ ಮಾಡಲು ಪ್ರಪಂಚದ ಯಾವುದೇ ದೇಶಗಳಿಂದ ಅಥವಾ ದೇಶಗಳಿಗೆ ಪೋರ್ಚುಗೀಸರ ಹಡಗುಗಳನ್ನು ಬಳಸ್ತಿರ್ತಾರೆ. ಈ ಸಮಯದಲ್ಲಿ ಅಕ್ಬರನ ಕಾಲ ಸಾವಿರದ 556ರಿಂದ 1605ರವರೆಗೆ ಅವನ ಉಪಕ್ರಮಗಳು
ನೀತಿಗಳು ಅಂದರೆ ಅಕ್ಬರನ ಉಪಕ್ರಮಗಳು ನೀತಿಗಳು ಉತ್ತಮ ಆಡಳಿತದಿಂದಾಗಿ ಅಕ್ಬರನು ಫತೇಪುರಿ ಕ್ರಿಯೆಯಲ್ಲಿ ಇಬಾದತ್ ಖಾನ್ ಕಟ್ಟಡವನ್ನು ವಾಸ್ತವವಾಗಿ ನಿರ್ಮಿಸಿರ್ತಾನೆ. ಇಲ್ಲಿ ಆರಂಭದಲ್ಲಿ ಇಸ್ಲಾಮಿಕ್ ಧರ್ಮ ಸಂಭಾಷಣೆಗಳನ್ನು ನಡೆಸುತ್ತಿದ್ದನು. ಆದರೆ ಈತನಿಗೆ ಅಕ್ಬರನಿಗೆ ತೃಪ್ತಿ ಹೊಂದಲಿಲ್ಲ. ಈತ ಇಬಾದತ್ ಖಾನವನ್ನು ಎಲ್ಲ ಧರ್ಮಗಳಿಗೆ ಅಂದರೆ ವಿವಿಧ ಧರ್ಮಗಳ ಎಲ್ಲ ಪ್ರತಿನಿಧಿಗಳಿಗೆ ಇದನ್ನು ಹಿಂದೂ ಆಗಲಿ, ಜೈನ, ಬೌದ್ಧ, ಪಾರ್ಸಿ, ಕ್ರಿಶ್ಚಿಯನ್ ಧರ್ಮದಂತಹ ಅನೇಕ ಪ್ರತಿನಿಧಿಗಳು ಈ ಕಟ್ಟಡದಲ್ಲಿ ಭಾಗವಹಿಸಿದ್ದರು. ಈ ವೇಳೆ ಪೋರ್ಚುಗೀಸರು ಸಹ ಕ್ರಿಶ್ಚಿಯನ್ ಧರ್ಮವನ್ನು ಪ್ರತಿಪಾದಿಸುತ್ತಿದ್ದರು. ಈ ಇಬಾದತ್ ಖಾನ್ದಲ್ಲಿ ಚರ್ಚ್ಗಳನ್ನು ಸಹ ಅಕ್ಬರ್ ಮಾಡಿದ್ದ ಅಥವಾ ಸೃಷ್ಟಿಸಿದ್ದ. ಅಕ್ಬರನು ತನ್ನದೇ ಆದ ಧರ್ಮವನ್ನು ನಂತರದ ಕಾಲದಲ್ಲಿ ಸೃಷ್ಟಿಸ್ತಾನೆ. ದೀನ್ ಇ ಇಲಾಹಿ ಇದು ಎಲ್ಲ ಧರ್ಮದ ಒಂದು ಮಿಶ್ರಣವಾಗಿರ್ತದೆ. ಈಗ ಬ್ರಿಟಿಷರ ಕತೆಗೆ ಬರೋಣ. ರಾಣಿ ಎಲಿಜಬೆತ್ ಕಂಪನಿಗೆ ರಾಯಲ್ ಚಾರ್ಟರನ್ನು ನೀಡುತ್ತಾಳೆ. ಮೊದಲಿಗೆ 1599ರಲ್ಲಿ ಮರ್ಚೆಂಟ್ ಅಡ್ವೆಂಚರ್ಸ್ ಆಫ್ ದಿ ಈಸ್ಟ್ ಇದು ವ್ಯಾಪಾರ ಸಂಸ್ಥೆಯಾಗಿ ಬಂದಿರ್ತದೆ. ನಂತರ 21ನೇ ಡಿಸೆಂಬರ್ 1600ರಂದು 15 ವರ್ಷಗಳ ಕಾಲ ವ್ಯಾಪಾರ ಮಾಡಲು ರಾಯಲ್ ಚಾರ್ಟರನ್ನು ಒಪ್ಪಿಗೆ ಇವಳು ಕೊಟ್ಟಿರ್ತಾಳೆ. ನಂತರ ಸರ್ ವಿಲಿಯಂ ಹಾಕಿನ್ಸ್ ನೇತೃತ್ವದಲ್ಲಿ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾನೆ. ಇದಾದ ನಂತರ ಮೊಘಲ್ ಆಸ್ಥಾನದಿಂದ ಇವನಿಗೆ ಯಾವುದೇ ಬೆಂಬಲ ಕೊಡಲಿಲ್ಲ. ಅದಾದ ನಂತರ ಈತ ಭಾರತವನ್ನು ತೊರೆತಾನೆ. ನಂತರ 1612ರಲ್ಲಿ ಥಾಮಸ್ ಬೆಸ್ಟ್ ಬ್ರಿಟಿಷ್ ರಾಯಭಾರಿ ಸ್ವಾಲಿ ಕದನದಲ್ಲಿ ಪೋರ್ಚುಗೀಸರನ್ನು ಈತ ಬಂದು ಸೋಲಿಸ್ತಾನೆ. ಸಾಲ್ವಿ ಕದನದಲ್ಲಿ ಪೋರ್ಚುಗೀಸರನ್ನು ಥಾಮಸ್ ಬೆಸ್ಟ್ ಬ್ರಿಟಿಷ್ ರಾಯಭಾರಿ ಸೋಲಿಸ್ತಾನೆ. ಇದರಿಂದ ಜಹಾಂಗೀರನು ಮತ್ತು ಬ್ರಿಟಿಷರು ಇವರೊಂದಿಗೆ ಪ್ರಭಾವಿತರಾಗಿ ಅಂದರೆ ಜಹಾಂಗೀರ್ ಮತ್ತು ಬ್ರಿಟಿಷರು ಪ್ರಭಾವಿತರಾಗ್ತಾರೆ. 1615ರಲ್ಲಿ ನಂತರ 1615ರಲ್ಲಿ ಸರ್ ಥಾಮಸ್ ರೋ ಇವನ ನೇತೃತ್ವದ ರಾಯಭಾರಿ ಇವನು ಭೇಟಿ ನೀಡಿದಾಗೆಲ್ಲ ಅನುಮತಿಗಳನ್ನು ನೀಡಿರ್ತಾನೆ. ಮತ್ತು 1612ರಿಂದ 1615ರ ನಡುವೆ ಜಹಾಂಗೀರ್ ಒಡತಿ ನೂರ್ ಜಹಾನ್ ಈ ಬ್ರಿಟಿಷ್ ಏಜೆಂಟ್ಗಳಿಗೆ ಸಹಾಯ ಅಥವಾ ಮಾರ್ಗದರ್ಶನ ನೀಡಿರ್ತಾಳೆ. ಇವಳು ಬ್ರಿಟಿಷರಿಗೆ ನೀಡಿದ ಮತ್ತೊಂದು ಮಾಹಿತಿ ಏನೆಂದರೆ ಜಹಾಂಗೀರನ ಚಿತ್ರಕಲೆಯ ಬಗ್ಗೆ. ಈತ ಎಲ್ಲ ಸಮಯದಲ್ಲೂ ಚಿತ್ರಕಲೆಯನ್ನು ಬಿಡಿಸ್ತಿರ್ತಾನೆ. ಇದನ್ನು ತಿಳಿದ ಥಾಮಸ್ ರೋ 1615ರಲ್ಲಿ ಉತ್ತಮವಾದ ಯುರೋಪಿಯನ್ ಚಿತ್ರಗಳನ್ನು ತಂದು ಕೊಡ್ತಾನೆ. ಹೀಗಾಗಿ ಬ್ರಿಟಿಷರಿಗೆ ಭಾರತದ ವಿವಿಧ ಭಾಗಗಳಲ್ಲಿ ತಮ್ಮ ಗೋದಾಮುಗಳು ಮತ್ತು ವಸಾಹತುಗಳನ್ನು ಸೃಷ್ಟಿಸಲು ಅನುಮತಿ ಸಿಕ್ಕಂತಾಗುತ್ತದೆ. ಇದರಿಂದ ಸೂರತ್, ಮಸೂರಿ, ಭರೂಚ್
ಅಹಮದಾಬಾದ್, ಆಗ್ರಾ, ಒಡಿಸ್ಸಾ, ಹರಿಪುರದಲ್ಲಿ ತಮ್ಮ ವಸಾಹತುಗಳಿಗೆ ಮಾಡಲು ಅನುಮತಿ ಸಿಕ್ಕಂಗಾಗುತ್ತದೆ. 1639ರಲ್ಲಿ ಬ್ರಿಟಿಷ್ ರಾಯಭಾರಿ ಸರ್ ಫ್ರಾನ್ಸಿಸ್ ಡೇ ನೇತೃತ್ವದಲ್ಲಿ ಚಂದ್ರಗಿರಿ ಆಡಳಿತಗಾರರಿಂದ ಮದ್ರಾಸ್ನಲ್ಲಿ ಕೋಟೆಯನ್ನು ನಿರ್ಮಿಸಲು ಪ್ರಾರಂಭಿಸ್ತಾನೆ. ಈ ಕೋಟೆಯ ಹೆಸರು ಶಾಂಡ್ಫೋರ್ಡ್ ಜಾರ್ಜ್. ಇವರ ಮೊಟ್ಟ ಮೊದಲ ಕೋಟೆ ಬ್ರಿಟಿಷರ ಕೋಟೆಯಾಗಿರ್ತದೆ. ಹೀಗೆ ಮದ್ರಾಸ್ ಆರಂಭದಲ್ಲಿ ಬ್ರಿಟಿಷರ ಕೇಂದ್ರ ಕಚೇರಿಯಾಗಿತ್ತು. ಆರಂಭದಲ್ಲಿ ಬ್ರಿಟಿಷರಿಗೆ ಮತ್ತು ಪೋರ್ಚುಗೀಸರೊಂದಿಗೆ ಸ್ವಲ್ಪ ವೈರತ್ವವಿರ್ತದೆ. ತದನಂತರ 1600ರಿಂದ 1661ರ ನಡುವೆ ಈ ಸಮಯದಲ್ಲಿ ಪೋರ್ಚುಗೀಸರ ರಾಜಕುಮಾರಿ ಕ್ಯಾಥರಿನ್ ಆಫ್ ಬ್ರಿಗಂಜಾ ಮತ್ತು ಬ್ರಿಟಿಷ್ ರಾಜಕುಮಾರ ಕಿಂಗ್ ಚಾರ್ಲ್ಸ್ II ನಡುವೆ ವಿವಾಹವಾಗ್ತದೆ. ತದನಂತರ ಪೋರ್ಚುಗೀಸರು ವರದಕ್ಷಿಣೆಯ ಮೂಲಕ ಬಾಂಬೆ ದ್ವೀಪವನ್ನು 10 ಪೌಂಡ್ಗಳ ನಾಮಮಾತ್ರ ಪಾವತಿಯ ಮೇಲೆ ಬ್ರಿಟಿಷರಿಗೆ ಕೊಡ್ತಾರೆ. ತದಾದ ನಂತರ 1668ರಲ್ಲಿ ಸಂಪೂರ್ಣವಾಗಿ ಬ್ರಿಟಿಷರಿಗೆ ವರ್ಗಾಯಿಸ್ತಾರೆ. ನಂತರ ಗೆರಾಲ್ಡ್ ಗಿಯರ್ ಈತ ನಿಜವಾದ ಬಾಂಬೆಯ ಸ್ಥಾಪಕನಾಗ್ತಾನೆ. ಈತ ಈ ಬಾಂಬೆಯಲ್ಲಿ ವಾಸ್ತುಶಿಲ್ಪಗಳು, ಕಟ್ಟಡಗಳು ಇವನ ಮೇಲ್ವಿಚಾರಣೆಯಲ್ಲಿ ಒಳಪಟ್ಟಿರ್ತವೆ ಅಥವಾ ಮಾಡಲ್ಪಟ್ಟಿರ್ತವೆ. ಹೀಗಾಗಿ ಗೆರಾಲ್ಡ್ ಬಾಂಬೆಯ ಸೃಷ್ಟಿಕರ್ತನಾದರೆ ಫ್ರಾನ್ಸಿಸ್ ಡೇ ಈತ ಮದ್ರಾಸ್ನ ಸೃಷ್ಟಿಕರ್ತನಾಗಿರ್ತಾನೆ. ಹೀಗೆ 1659ರ ವೇಳೆಗೆ ಬಾಂಬೆಯು ಬ್ರಿಟಿಷರ ಕೇಂದ್ರ ಕಚೇರಿ ಆಗ್ತದೆ. ನಂತರ ಈ ಬ್ರಿಟಿಷರಿಂದ ಅಭಿವೃದ್ಧಿಪಡಿಸಲ್ಪಟ್ಟ 3 ಪ್ರಮುಖ ನಗರಗಳು, ಅದರಲ್ಲಿ ಕಲ್ಕತ್ತಾ ಬ್ರಿಟಿಷರ ವಾಸ್ತವವಾಗಿ ಔರಂಗಜೇಬನ ಚಕ್ರವರ್ತಿಯಾಗಿದ್ದಾಗ ಕಲ್ಕತ್ತಾದಲ್ಲಿ 3 ಹಳ್ಳಿಗಳನ್ನು ಗುತ್ತಿಗೆ ಆಧಾರದ ಮೇಲೆ ಪಡೆದಿರ್ತಾರೆ. ಅವು ಗೋವಿಂದಪುರ, ಸುತ್ತುತಿ, ಕಲಿಕ್ಯಾತ್. ಈ ಹಳ್ಳಿಗಳನ್ನು ಕ್ಲಬ್ ಮಾಡಿ, ಅಂದರೆ ಒಂದುಗೂಡಿ ಇಲ್ಲಿ 2ನೇ ಕೋಟೆಯನ್ನು ಬ್ರಿಟಿಷರು ಸೃಷ್ಟಿಸ್ತಾರೆ. ಅದರ ಹೆಸರು ಫೋರ್ಟ್ ವಿಲಿಯಂ ಎಂದು ಆ ಕೋಟೆಗೆ ಹೆಸರಿಡ್ತಾರೆ. 1698ರಲ್ಲಿ ಕೋಲ್ಕತ್ತಾ ನಗರವನ್ನು ಸ್ಥಾಪನೆ ಮಾಡ್ತಾರೆ. ಕಾಲಾಂತರದಲ್ಲಿ ಕಲ್ಕತ್ತಾವು ಅಭಿವೃದ್ಧಿಗೊಂಡಿತು. ಕಲ್ಕತ್ತಾ ಭಾರತದಲ್ಲಿ ಬ್ರಿಟಿಷರ ರಾಜಕೀಯ ಕೇಂದ್ರವಾಗಿ ಅಭಿವೃದ್ಧಿ ಹೊಂದುತ್ತದೆ. 1857ರ ನಂತರ
ಇದು ಬ್ರಿಟಿಷ್ ಭಾರತದ ರಾಜಧಾನಿಯನ್ನಾಗಿ ಮಾಡ್ತಾರೆ. 1911ರವರೆಗೆ ಇದು ಮುಂದುವರಿತದೆ. ನಂತರ 1911ರಲ್ಲಿ ಕಲ್ಕತ್ತಾದಿಂದ ನವದೆಹಲಿಗೆ ಈ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾರೆ. ನಾವು ಈ ಬ್ರಿಟಿಷರ ಉಳಿದ ಆರಂಭಿಕ ವಿಷಯಗಳನ್ನು ಮುಂಬರುವ ತರಗತಿಗಳಲ್ಲಿ ನೋಡೋಣ. ಈಗ ಡ್ಯಾನಿಶ್ ಈಸ್ಟ್ ಇಂಡಿಯಾ ಕಂಪನಿಯ ವಿಷಯವನ್ನು ಅಧ್ಯಯನ ಮಾಡೋಣ. ಇದು ಎಂದಿಗೂ ಈ ದೊಡ್ಡ ರೀತಿಯ ಕಂಪನಿ ಅಲ್ಲ, ಅಥವಾ ಇದು ದೊಡ್ಡ ರೀತಿಯಲ್ಲಿ ವಿಸ್ತರಿಸಲಿಲ್ಲ. ಇದು 1616ರಲ್ಲಿ ಭಾರತಕ್ಕೆ ಬರ್ತಾರೆ. ಇವರು 1620ರ ವೇಳೆಗೆ ತಮಿಳುನಾಡಿಗೆ ಬಂದು ಇಲ್ಲಿ ಅಂದರೆ ಟ್ರ್ಯಾಂಕುಬಾರ್ ಎಂಬ ಸ್ಥಳದಲ್ಲಿ ತಮ್ಮ ಮೊದಲ ವಸಾಹತುಗಳನ್ನು ಸೃಷ್ಟಿ ಅಥವಾ ಕಟ್ತಾರೆ. ಈ ಪ್ರದೇಶದ ಮೂಲ ಹೆಸರು ತಮಂಗಲಂ. ನಂತರ ಅವರು ಟ್ರ್ಯಾಂಕುಬಾರ್ ಎಂದು ಹೆಸರಿಸ್ತಾರೆ. ಇದು ಮೂಲತಃ ಶ್ರೀರಾಂಪುರ ಪ್ರದೇಶ ಎಂದು ಹೆಸರಿರ್ತದೆ. ಇವರು ಕೇವಲ 2 ಪ್ರದೇಶದಲ್ಲಿ ತಮ್ಮ ವಸಾಹತುಗಳನ್ನು ಅಂದರೆ ಬಂಗಾಳದ ಫ್ರೆಡ್ರಿಕ್ ನಗರ ಸ್ಥಾಪನೆ, ನಂತರ ಇವರು ಈ ಡ್ಯಾನಿಶ್ ಅಧಿಕಾರಿಯೊಬ್ಬ ಅಂದರೆ ಅವನ ಹೆಸರು ರೆವೆಂಡನ್ ಚೆಡ್ಡಿ ಈ ಬಂಗಾಳದ ಶ್ರೀರಾಂಪುರದಲ್ಲಿ ಮುದ್ರಣಾಲಯವನ್ನು ಸ್ಥಾಪಿಸಿ ಅಲ್ಲಿ ಬೈಬಲ್ ಮತ್ತು ಕ್ರಿಶ್ಚಿಯನ್ ಧರ್ಮವನ್ನು ಜನಪ್ರಿಯಗೊಳಿಸ್ತಾನೆ. ಯಾರಂದರೆ ಈ ರೆವೆರೆಂಡ್ ಟೆಡ್ಡಿ. ನಂತರ ಇದಲ್ಲದೆ 1819ರಲ್ಲಿ ಶಿಕ್ಷಣಕ್ಕಾಗಿ ಇದ್ದ ಆರಂಭಿಕ ಕಾಲೇಜುಗಳನ್ನು ಸ್ಥಾಪಿಸಿ ಪಾಶ್ಚಿಮಾತ್ಯ ಶೈಲಿಯಲ್ಲಿ ಈತ ಉನ್ನತ ಶಿಕ್ಷಣವನ್ನು ನೀಡ್ತಾನೆ. ನಂತರ 1845ರ ವೇಳೆಗೆ ಇವರ ವಸಾಹತುಗಳನ್ನೆಲ್ಲ ಈ ಬ್ರಿಟಿಷರಿಗೆ ಮಾರಾಟ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶ ಏನಂದರೆ ಈ 2 ದೇಶಗಳಲ್ಲಿ ಈ ಕ್ರಿಶ್ಚಿಯನ್ ಧರ್ಮವನ್ನು ಪ್ರಚಾರ ಮಾಡುವುದಾಗಿರ್ತದೆ. ಹಾಗಾಗಿ ಈ ಬ್ರಿಟಿಷರು ಮೊದಲೇ ಕ್ರಿಶ್ಚಿಯನ್ ಧರ್ಮವನ್ನು ಪ್ರಚಾರ ಮಾಡ್ತಿರ್ತಾರೆ. ನಂತರ ಬಂದ ಇವರು ಡ್ಯಾನಿಷರು ಇವರ ಮುಖ್ಯ ಉದ್ದೇಶ ಇದರಿಂದ ಇವರು ಮಾಡಿರ್ತಾರಲ್ಲ, ಹಾಗಾಗಿ ಇವರು ನಂತರ ಮಾಡುವುದಿಲ್ಲ. ತದನಂತರ ಇವರು ಹೋಗ್ತಾರೆ, ಭಾರತ ಬಿಟ್ಟು ಹೋಗ್ತಾರೆ. ಈ ಡ್ಯಾನಿಷರ ನಂತರ ಕೊನೆಯ ಯುರೋಪಿಯನ್ ಕಂಪನಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಆಗಿರ್ತದೆ. 1664ರಲ್ಲಿ ಸ್ಥಾಪನೆ. ಈ ಕಾಲದಲ್ಲಿ ಭಾರತದಲ್ಲಿ ಔರಂಗಜೇಬನ ಆಡಳಿತಗಾರನಾಗಿರ್ತಾನೆ. ಇವನ ಅನುಮತಿ ಪಡೆದು ತಮ್ಮ ಗೋದಾಮುಗಳನ್ನು ಅಥವಾ ವಸಾಹತುಗಳನ್ನು ಆರಂಭದಲ್ಲಿ 1668ರಲ್ಲಿ ಸೂರತ್ ಸ್ಥಳದಲ್ಲಿ ಮೊದಲ ವಸಾಹತು ಸ್ಥಾಪನೆ ಮಾಡ್ತಾರೆ. ನಂತರ 1669ರಲ್ಲಿ ಮಚಿಲಿಪಟ್ಟಣಂ, ನಂತರ ಪಾಂಡಿಚೇರಿ, ನಂತರ ಚಂದ್ರಗಿರಿ, ಚಂದ್ರನಗರ,
ಬಂಗಾಳದ ಪ್ರದೇಶವಾಗುತ್ತದೆ. ಇವು 4 ಪ್ರಮುಖ ಸ್ಥಳಗಳಾಗಿರ್ತವೆ. ಪಾಂಡಿಚೇರಿಯು ಅತ್ಯಂತ ಹಳೆಯ ಹೆಸರು ಅರೆಕಮೇಡು ಹೆಸರಾಗಿರ್ತದೆ. ಫ್ರೆಂಚರು ಪ್ರಪಂಚದ ಅತ್ಯಂತ ಬಲಿಷ್ಠ ಸಾಮ್ರಾಜ್ಯಶಾಹಿ ಶಕ್ತಿಗಳಲ್ಲಿ ಒಂದಾಗಿರ್ತಾರೆ. ವಾಸ್ತವವಾಗಿ ವಸಾಹತುಗಳನ್ನು ನೋಡಿದಾಗ ಅತಿ ಹೆಚ್ಚು ವಸಾಹತುಗಳನ್ನು ಹೊಂದಿದವರಲ್ಲಿ ಬ್ರಿಟಿಷರು 55, ಫ್ರೆಂಚರು 34 ವಸಾಹತುಗಳನ್ನು ಹೊಂದಿರ್ತಾರೆ. ನಂತರ 1740ರಲ್ಲಿ ಫ್ರೆಂಚ್ ಕಂಪನಿಯ ಹೊಸ ರಾಜ್ಯಪಾಲರನ್ನು ಅಂದರೆ ಈ ಜೋಸೆಫ್ ಫ್ರಾಂಕೋಯಿಸ್ ಡುಪ್ಲೆಕ್ಸ್, ಈತ ಡುಪ್ಲೆಕ್ಸ್ ಭಾರತೀಯ ಸಾಮ್ರಾಜ್ಯಗಳ ಸ್ಥಳೀಯ ವ್ಯವಹಾರಗಳಲ್ಲಿ ಹಸ್ತಕ್ಷೇಪದ ನೀತಿಯನ್ನು ಪ್ರಾರಂಭಿಸಿದ ಮೊದಲ ವ್ಯಕ್ತಿಯಾಗಿರ್ತಾನೆ. ಸೊ ನಂತರ ಹೀಗೆ 1740ರಿಂದ 20 ವರ್ಷಗಳ ಕಾಲ ಆಡಳಿತವನ್ನು ಫ್ರೆಂಚರು ನಡೆಸ್ತಿರ್ತಾರೆ. ಇದೇ ಸಮಯದಲ್ಲಿ ಈ ಫ್ರೆಂಚರು ಮತ್ತು ಬ್ರಿಟಿಷರು ಪರಸ್ಪರ ಹೋರಾಡಲು ಪ್ರಾರಂಭಿಸ್ತಾರೆ. ನಂತರ ಕರ್ನಾಟಕ ಯುದ್ಧಗಳಿಗೆ ಇದು ಕಾರಣವಾಯ್ತದೆ. ಹೀಗೆ ಈ ಕರ್ನಾಟಕ ಯುದ್ಧಗಳ ವಿಷಯಕ್ಕೆ ಬಂದರೆ, ಮೊದಲನೇದಾಗಿ 1526ರಲ್ಲಿ ಮೊಘಲರ ಸಾಮ್ರಾಜ್ಯದ ಸ್ಥಾಪಕ ಬಾಬರನು 1526ರಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ. ಇವನು ಆರಂಭದಲ್ಲಿ ನಿರಂತರ ಹೋರಾಟದಲ್ಲಿದ್ದ ಬಾಬರನು ನಿರಂತರ ಹೋರಾಟದಲ್ಲಿರ್ತಾನೆ. ನಂತರ ಮೊದಲ ಕದನ ಪಾಣಿಪತ್, ನಂತರ ಕಣ್ವ ಕದನ, ಚಂದೇರಿ ಕದನ, ನಂತರ ಸಸೋಲಿಯೊಂದಿಗೆ ಹೋರಾಟ. 1530ರಲ್ಲಿ ಈತನ ಮರಣ ಆಗ್ತದೆ. ನಂತರ ಇವನ ಮಗ ಹುಮಾಯೂನ್ 1555ರಲ್ಲಿ ಈತ ಮೊಘಲ್ ಸಾಮ್ರಾಜ್ಯವನ್ನು ಮರುಸ್ಥಾಪಿಸ್ತಾನೆ. ನಂತರ ಅಕ್ಬರ್ 1560ರಲ್ಲಿ ಆಳ್ವಿಕೆ. ನಂತರ ಜಹಾಂಗೀರ್, ಶಹಜಾನ್, ಔರಂಗಜೇಬ್ ಇವರು ಮೊದಲಾದ ಮೊಘಲ್ ಅತ್ಯಂತ ಆಡಳಿತಗಾರರಾಗಿರ್ತಾರೆ. ಈ ಔರಂಗಜೇಬನ ಕಾಲದಲ್ಲಿ ಇವನು ಮೊಘಲ್ ಸಾಮ್ರಾಜ್ಯವನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಯ್ತದೆ. ನಂತರ ಇವನ ನೀತಿಗಳಿಂದ ಅವನತಿಗೂ ಸಹ ಕಾರಣವಾಯ್ತದೆ. ಇವನ ನಂತರದ ಆಡಳಿತಗಾರರು ಬಲಿಷ್ಠರಾಗಿರಲಿಲ್ಲ. 1724ರ ವೇಳೆಗೆ, ಅಂದರೆ 1707ರಿಂದ 1724ರವರೆಗೆ ವೇಳೆಗೆ 30% ಮೊಘಲರ ಅವನತಿಗೆ ಕಾರಣ ಆಗ್ತದೆ. ಈಗ ಔರಂಗಜೇಬನ ಮಗ ಬಹದ್ದೂರ್ ಶಾ ಅಥವಾ ಶಾ ಆಲಂ ಈತ 1707ರಲ್ಲಿ ಔರಂಗಜೇಬನ ಸಾವಿನ ನಂತರ ಇವನ ಮಗ ಬಹದ್ದೂರ್ ಶಾ ಅಥವಾ ಶಾ ಆಲಂ 1707ರಲ್ಲಿ ಸಿಂಹಾಸನ ಏರ್ತಾನೆ. ಇವನಿಗೆ 60 ವರ್ಷ ವಯಸ್ಸಾಗಿರ್ತದೆ. ಈತ ದೇವಾಲಯಗಳನ್ನು ಮತ್ತೆ ನಿರ್ಮಿಸಲು ಅಥವಾ ಇವರ ಅಪ್ಪ ಮಾಡಿದಂಥ ಔರಂಗಜೇಬನು ನಾಶ ಮಾಡತಕ್ಕಂಥ ಏನು ದೇವಸ್ಥಾನಗಳನ್ನು ಇವನು ನಿಲ್ಲಿಸ್ತಾನೆ. ಈತ ದೇವಾಲಯಗಳನ್ನು ಸಮನ್ವಯ ನೀತಿಯನ್ನು ಅನುಸರಿಸ್ತಿರ್ತಾನೆ. ಈತ ಬುಂದೇಲರೊಂದಿಗೆ ಶಾಂತಿಯನ್ನು ಸಹ ಸ್ಥಾಪಿಸ್ತಿರ್ತಾನೆ. ಹಾಗೆ ರಜಪೂತ್ ಆಡಳಿತಗಾರರೊಂದಿಗೂ ಸಹ ಸಮನ್ವಯವನ್ನು ಸಾಧಿಸಿರ್ತಾನೆ. ಈ ರಜಪೂತರು ಅಕ್ಬರ್ ಕಾಲದಿಂದಲೂ
ಮೊಘಲರಿಗೆ ಒಳ್ಳೆಯ ಸ್ನೇಹಿತರಾಗಿರ್ತಾರೆ. ಸೊ ಆದರೆ ಈ ಔರಂಗಜೇಬನ ಸಮಯದಲ್ಲಿ ಅವನ ನಕಾರಾತ್ಮಕ ದುರ್ಗುಣಗಳಿಂದ ಅನೇಕ ದೇವಸ್ಥಾನಗಳನ್ನು ನಾಶಪಡಿಸಿರ್ತಾನೆ. ಆದ್ದರಿಂದ ಬಹುದೂರ್ ಶಾ ಮತ್ತೊಮ್ಮೆ ಶಾಂತಿಯನ್ನು ಇವನ ಆಡಳಿತದಲ್ಲಿ ಸಮನ್ವಯಗಳನ್ನು ಪ್ರಯತ್ನಿಸ್ತಾನೆ. ಹಾಗೆ ಮರಾಠರು ಈ ಔರಂಗಜೇಬನ ಅತಿ ದೊಡ್ಡ ಶತ್ರುಗಳಾಗಿರ್ತಾರೆ ಅಥವಾ ವಿರೋಧಿಗಳಲ್ಲಿ ಒಬ್ಬರಾಗಿರ್ತಾರೆ. ಈತನ ಸವಾಲು ಈ ಔರಂಗಜೇಬನ ಸವಾಲು ಏನಿರ್ತದೆ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಸೋಲಿಸೋದಾಗಿರ್ತದೆ. ಆದರೆ ಮಹಾರಾಜರು ಔರಂಗಜೇಬನಿಂದ ಎಂದಿಗೂ ಸೋಲು ಕಂಡಿರಲಿಲ್ಲ. ಶಿವಾಜಿಯನ್ನು ಔರಂಗಜೇಬು ಸೋಲಿಸಲು ಆಗಲಿಲ್ಲ. ಆದರೆ ಶಿವಾಜಿ ರಾಜ ಜೈಸಿಂಗ್ ಫಸ್ಟ್ 1665ರ ಪುರಂದರ ಕದನದಲ್ಲಿ ಶಿವಾಜಿಯು ಸೋತಾನೆ. ತದನಂತರ ಈ ಒಪ್ಪಂದದ ಪ್ರಕಾರ ರಾಜ ಜೈಸಿಂಗ್ ಶಿವಾಜಿಗೆ ಆಗ್ರಾದಲ್ಲಿ ಔರಂಗಜೇಬನ ದರ್ಬಾರಿನಲ್ಲಿ ಹಾಜರಾಗಬೇಕೆಂದು ಹೇಳ್ತಾನೆ. ಸೊ ಹೀಗಾಗಿ ಶಿವಾಜಿಯು ಆಗ್ರಾಕ್ಕೆ ಹೋಗ್ತಾನೆ. ಈ ಮೂಲಕ ಔರಂಗಜೇಬ್ ಒಳ್ಳೆಯ ಸಮಯ ನೋಡಿ ಈ ಸಮಯವನ್ನು ಯೂಸ್ ಮಾಡಿಕೊಂಡು ಶಿವಾಜಿಯನ್ನು ಜೈಲಿಗೆ ಅಥವಾ ಬಂಧಿಸ್ತಾನೆ. ಇದರಿಂದ ಔರಂಗಜೇಬನ ತಂತ್ರಗಳಿಂದ ಮೊಘಲರ ಜನರು ಅಥವಾ ಮಂತ್ರಿಗಳು ಸಂತೋಷ ಪಡ್ತಿರಲಿಲ್ಲ. ಹಾಗಾಗಿ ಈ ಮೊಘಲ್ ಜನರಲ್ಗಳು ಶಿವಾಜಿ ಆಗ್ರಾದಿಂದ ತಪ್ಪಿಸಿಕೊಳ್ಳಲು ಅಥವಾ ಈ ಮೊಘಲ ಜನರಲ್ ವ್ಯಕ್ತಿಗಳಿಂದ ಸಹಾಯದಿಂದ ಶಿವಾಜಿಯು 1665ರಲ್ಲಿ ಆಗ್ರಾದಿಂದ ತಪ್ಪಿಸಿಕೊಳ್ತಾನೆ. ನಂತರ ಶಿವಾಜಿಯು ಬಂದ ನಂತರ ಔರಂಗಜೇಬನನ್ನು ದಕ್ಕನ್ ಪ್ರದೇಶದ ಯಾವುದೇ ಪ್ರದೇಶದ ಮೇಲೆ ವಿಜಯವನ್ನು ಸಾಧಿಸಲು ಶಿವಾಜಿಯು ಬಿಡುವುದಿಲ್ಲ ಅಥವಾ ಒಂದು ದೃಢ ಸಂಕಲ್ಪದಿಂದ ಇರ್ತಾನೆ. ನಂತರ ಶಿವಾಜಿಯು ರಾಜ ಜೈಸಿಂಗ್ ಕಳೆದುಕೊಂಡ ಪ್ರದೇಶಗಳನ್ನು ಗೆಲ್ತಾನೆ. ನೋಡಿ, ಈ ರಾಜ ಜೈಸಿಂಗ್ ಪುರಂದರ ಕದನದಲ್ಲಿ ಶಿವಾಜಿನ ಸೋಲಿಸಿರ್ತಾನೆ. ಸೊ ಶಿವಾಜಿ ನಂತರ ಈ ಪ್ರದೇಶಗಳನ್ನು ಮತ್ತೆ ಗೆಲ್ತಾನೆ. ಹೀಗೆ ಶಿವಾಜಿಯು ಸಂಪೂರ್ಣವಾಗಿ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ. 1674ರಲ್ಲಿ ಇವರು ಛತ್ರಪತಿ ಬಿರುದಿನೊಂದಿಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಆಗ್ತಾರೆ. 1680ರಲ್ಲಿ ಇವರ ಮರಣ ಆಗ್ತದೆ. ಇವರ ಮರಣ ನಂತರ ಹಿರಿಯ ಮಗ ಸಂಭಾಜಿ ಅಧಿಕಾರಕ್ಕೆ ಬರ್ತಾನೆ. ಹೀಗೆ ಮುಂದುವರೆದು ಔರಂಗಜೇಬನು ಅವನ ತಂತ್ರಗಳೊಂದಿಗೆ ಸಂಭಾಜಿಯನ್ನು ಕೋಟೆಯಿಂದ ಅವನನ್ನು ರಾತ್ರೋರಾತ್ರಿ ಅಪಹರಿಸ್ತಾರೆ. ಇವನ ಜೊತೆಗೆ ಅವನ ಪತ್ನಿ, ಮಗ ಸಾಹು ಇವರನ್ನು ಕೈದಿಗಳನ್ನಾಗಿ ಬಂಧಿಸಲು ಇಡಲಾಗ್ತದೆ. ನಂತರದ ದಿನಗಳಲ್ಲಿ ಔರಂಗಜೇಬನು ಈ ಸಂಭಾಜಿಯನ್ನು ಕತ್ತರಿಸಿ ಕೊಲ್ಲಾಗ್ತದೆ. ನಂತರ ಇವರ ಪತ್ನಿ ಮತ್ತು ಮಗ 1689ರಲ್ಲಿ 1689ರಿಂದ 1707ರವರೆಗೆ ಮೊಘಲ್ ಜೈಲಿನಲ್ಲಿ ಇರಿಸಲಾಗ್ತದೆ. ಈಗ ಮರಾಠ ಪ್ರದೇಶವನ್ನು ಶಿವಾಜಿಯ ಕಿರಿಯ ಮಗ ರಾಜಾರಾಮ್ ಅವನು 1700ರವರೆಗೆ ಆಳ್ತಾನೆ. ನಂತರ ಇವನ ಸ್ವಾಭಾವಿಕ ಸಾವು ಆಗ್ತದೆ. ಇವನ ಪತ್ನಿ ತಾರಾಬಾಯಿ
1707ರಿಂದ 1707ರವರೆಗೆ ಆಳ್ತಾಳೆ. ಇವಳಿಗೆ ಪ್ರಾಪ್ತ ಮಗ 3 ವರ್ಷದ ವಯಸ್ಸಿನ ಶಿವಾಜಿ ಸೆಕೆಂಡ್. ಈ ಶಿವಾಜಿಯ ತನ್ನ ಮಗ ಶಿವಾಜಿ ಸೆಕೆಂಡ್ ಪರವಾಗಿ ಈ ತಾಯಿ ತಾರಾಬಾಯಿ ಆಳ್ವಿಕೆಯನ್ನು ಮುಂದುವರಿಸಿರ್ತಾಳೆ. ನಂತರ ಈ ಸಮಯದಲ್ಲಿ ಬಹದ್ದೂರ್ ಶಾ ಮರಾಠರ ರಾಜಕುಮಾರನನ್ನು ಸಾಹುನನ್ನು ಜೈಲಿನಿಂದ ಬಿಡುಗಡೆ ಮಾಡ್ತಾನೆ. ಆದರೆ ತಾರಾಬಾಯಿ ಅಡಿಯಲ್ಲಿ ಮರಾಠರು ಅಧಿಕಾರವನ್ನು ಮುಂದುವರಿಸ್ತಿರ್ತಾರೆ. ಸಾಹುನು ತಾನು ಛತ್ರಪತಿ ಆಗಬೇಕೆಂದು ಹಕ್ಕನ್ನು ಸಾಧಿಸ್ತಿರ್ತಾನೆ. ಆದರೆ ಮತ್ತೊಂದೆಡೆಗೆ ತಾರಾಬಾಯಿ ತನ್ನ ಮಗನಿಗೆ ರಾಜಪ್ರಭುತ್ವವನ್ನು ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿರ್ತಾಳೆ. ಹೀಗೆ ಇವರಿಬ್ಬರ ಹೋರಾಟಕ್ಕೆ ಕಾರಣವಾಗುತ್ತದೆ. ಮರಾಠರು ಆಂತರಿಕವಾಗಿ ಹೋರಾಡಿದಾಗ ಅಧಿಕಾರ ದುರ್ಬಲಗೊಳ್ಳುತ್ತದೆ. ಇದೇ ಸಮಯದಲ್ಲಿ ಬಹದ್ದೂರ್ ಶಾ ಮತ್ತು ಸಿಖ್ ಸಮುದಾಯದ ಗುರು ಗೋವಿಂದ ಸಿಂಗ್ ಬಹಳ ಉನ್ನತ ಮನ್ಸಬ್ದಾರ ಸ್ಥಾನವನ್ನು ನೀಡಿರ್ತಾನೆ. ಕಾಲಾಂತರದಲ್ಲಿ ಗುರು ಗೋವಿಂದ್ ಸಿಂಗ್ನ ಮರಣದ ನಂತರ ಸಿಖ್ ಸಮುದಾಯವು ಮೊಘಲರೊಂದಿಗೆ ಯಾವುದೇ ಶಾಂತಿಯ ಸಮನ್ವಯವನ್ನು ಮುಂದುವರಿಸಲಿಲ್ಲ. ಕಾರಣ ಔರಂಗಜೇಬನು ಸಿಖ್ ಗುರುವಾದ ಗುರು ತೇಜ್ ಬಹದ್ದೂರನನ್ನು ಶಿರಚ್ಛೇದನ ಮಾಡಿರ್ತಾರೆ. ಹೀಗಾಗಿ ಅವರು ಗುರುವನ್ನು ಕ್ರೂರ ರೀತಿಯಲ್ಲಿ ಕೊಲ್ಲಲಾಗಿರ್ತದೆ. ನಂತರ ಅಕ್ಬರ್ನ ಸ್ನೇಹಿತನಾದ ಅಫ್ಜಲ್ ಪಲಿ ಅಕ್ಬರ್ನ ಜೀವನ ಚರಿತ್ರೆಯನ್ನು ಐನ-ಇ-ಅಕ್ಬರಿ ಮತ್ತು ಅಕ್ಬರ್ನ ಬರೆದಿರ್ತಾನೆ. ಇದೇ ಸಮಯದಲ್ಲಿ ಬಹದ್ದೂರ್ ಶಾ ಮತ್ತು ಸಿಖ್ ಸಮುದಾಯದ ಗುರು ಗೋವಿಂದ್ ಸಿಂಗ್ ಬಹಳ ಉನ್ನತ ಮನ್ಸಬ್ದಾರ್ ಸ್ಥಾನವನ್ನು ಈ ಬಹದ್ದೂರ್ ಶಾ ನೀಡಿರ್ತಾನೆ. ಕಾಲಾಂತರದಲ್ಲಿ ಗುರು ಗೋವಿಂದ್ ಸಿಂಗನನ್ನು ಮರಣ ಹೊಂದಿರ್ತಾನೆ. ನಂತರ ಸಿಖ್ ಸಮುದಾಯವು ಮೊಘಲರೊಂದಿಗೆ ಶಾಂತಿಯ ಸಮನ್ವಯವನ್ನು ಮುಂದುವರಿಸಲಿಲ್ಲ. ಕಾರಣ ಔರಂಗಜೇಬನ ಕಾಲದಲ್ಲಿ ಸಿಖ್ ಗುರುವಾದ ಗುರು ತೇಜ್ ಬಹದ್ದೂರ್ ಅವನ ಶಿರಚ್ಛೇದನ ಔರಂಗಜೇಬ್ ಮಾಡಿರ್ತಾನೆ. ಹೀಗಾಗಿ ಈ ಕ್ರೂರ ರೀತಿಯಲ್ಲಿ ಇವನನ್ನು ಕೊಂದಿರ್ತಾನೆ. ಹಾಗಾಗಿ ಇವರು ಸಮನ್ವಯ ನೀತಿಯನ್ನು ಮುಂದುವರಿಸಲಿಲ್ಲ. ನಂತರ ಅಕ್ಬರ್ನ ಸ್ನೇಹಿತನಾದ ಅಬುಲ್ ಫಜಲ್ ಅಕ್ಬರ್ನ ಜೀವನ ಚರಿತ್ರೆಯನ್ನು ಬರೆದಿರ್ತಾನೆ. ಕೆಲವೊಂದು ಈತನ ಬರಹದಲ್ಲಿ ಐನ-ಇ-ಅಕ್ಬರಿ ಅಂದರೆ ಈ ಅಕ್ಬರ್ನ ಕಾಲದಲ್ಲಿ ಸ್ನೇಹಿತನಾದ ಅಬುಲ್ ಫಜಲ್ ಅಕ್ಬರನ ಜೀವನ ಚರಿತ್ರೆಯನ್ನು ಐನ-ಇ-ಅಕ್ಬರಿ ಮತ್ತು ಅಕ್ಬರ್ನಾಮ ಬರೆದಿರ್ತಾನೆ. ನಂತರ ಅಕ್ಬರ್ನ ಸ್ನೇಹಿತ ಅಬುಲ್ ಫಜಲ್ನನ್ನು ಜಹಾಂಗೀರನು ಸಂಚು ಮಾಡಿ ಕೊಲ್ತಾನೆ. ಸೊ ಅಕ್ಬರನಿಗೆ ಈ ವಿಷಯ ತಿಳಿದು ಜಹಾಂಗೀರನ ಮೇಲೆ ಸಂತೋಷವಾಗಿರಲಿಲ್ಲ. ಅಕ್ಬರನಿಗೆ ಜಹಾಂಗೀರ್ಗಿಂತ ಅವನ ಮೊಮ್ಮಗ ಖುಸ್ರುನಿಗೆ ಮುಂದಿನ ಚಕ್ರವರ್ತಿಯನ್ನು ಮಾಡಲು ಈತ ಹೇಳಿಕೆಯನ್ನು ನೀಡಿರ್ತಾನೆ. ಈ ಖುಸ್ರು ಧರ್ಮನಿಷ್ಠನಾಗಿರ್ತಾನೆ. ಅಕ್ಬರ್ನಂತೆ ಬಹಳ ಉದಾರಿಯಾಗಿರ್ತಾನೆ. ಅಲ್ಲದೆ ಈತ ಭಾರತೀಯ ತತ್ವಶಾಸ್ತ್ರ, ಧರ್ಮ ಎಲ್ಲವನ್ನೂ ಅಧ್ಯಯನ ಮಾಡಲು ಆಸಕ್ತಿ ಹೊಂದಿರ್ತಾನೆ. ಇವನು ಸಿಖ್ ಗುರು ಅರ್ಜುನ್ ದೇವರೊಂದಿಗೆ ಹೆಚ್ಚಿನ ಸಂಪರ್ಕ ಹೊಂದಿರ್ತಾನೆ. ಕೆಲ ತಿಂಗಳ ಕಾಲ ಅವರೊಂದಿಗೆ ತಂಗಿರ್ತಾನೆ. 1605ರಲ್ಲಿ ಅಕ್ಬರ್ನ ಮರಣ ಆಗ್ತದೆ. ಇವನ ಮರಣದ ನಂತರ ಜಹಾಂಗೀರ್ ಆಡಳಿತವನ್ನು ತದನಂತರ ಚಕ್ರವರ್ತಿ ಆಗ್ತಾನೆ ಜಹಾಂಗೀರ್. ಹೀಗೆ ಜಹಾಂಗೀರನು ಖುಸ್ರು ಮತ್ತು ಅರ್ಜುನ್ ದೇವರೊಂದಿಗೆ ಕಾಲ ಕಳೆದ ನಂತರ ಈ ಖುಸ್ರುವು ಹಿಂತಿರುಗಿದಾಗ ಆಗಲೇ ಮೊಘಲ್ ದರ್ಬಾರಿನಲ್ಲಿ ಖುಸ್ರು ವಿರುದ್ಧ ಕೆಲವು
ಪಿತೂರುಗಳು ಅಥವಾ ಗಾಳಿ ಮಾತುಗಳು ಇರ್ತವೆ. ಏನೆಂದರೆ ಖುಸ್ರು ಸಿಖ್ ಸಮುದಾಯದೊಂದಿಗೆ ಜಹಾಂಗೀರನ ವಿರುದ್ಧ ಪಿತೂರಿ ಮಾಡುತ್ತಿದ್ದಾನೆಂದು ತಪ್ಪು ತಿಳಿದುಕೊಂಡು ನಂಬಿ ಖುಸ್ರುವನ್ನು ಜಹಾಂಗೀರನು ಬಂಧಿಸಿ ಜೈಲಿಗೆ ಹಾಕಿ ಕುರುಡನನ್ನಾಗಿ ಮಾಡ್ತಾನೆ. ನಂತರ ಗುರು ಅರ್ಜುನ್ ದೇವರನ್ನು ಮೊಘಲ್ ದರ್ಬಾರಿಗೆ ಕರೆತಂದು 9 ದಿನಗಳ ಕಾಲ ಅರ್ಜುನ್ ದೇವರಿಗೆ ಚಿತ್ರಹಿಂಸೆ ಕೊಟ್ಟು ಕುದಿಯುವ ಬಿಸಿ ನೀರನ್ನು ಅವನ ದೇಹದ ಮೇಲೆ ಸುರಿಸಲಾಗಿರ್ತದೆ. 9 ದಿನದ ನಂತರ ಈತ ಗುರು ಅರ್ಜುನ್ ದೇವ್ ಸಾಯ್ತಾನೆ, ಮರಣ ಹೊಂದ್ತಾನೆ. ಇದರಿಂದ ಸಿಖ್ ಸಮುದಾಯದಲ್ಲಿ ಈ ಘಟನೆಗಳು ತಮ್ಮ ಸೇಡು ತೀರಿಸಿಕೊಳ್ಳಲು ಬಯಸ್ತಿರ್ತಾರೆ. ಸೊ ಆದ್ದರಿಂದ ಬಹದ್ದೂರ್ ಶಾ ಅವನ ಪ್ರಸ್ತಾಪವನ್ನು ಸ್ವೀಕರಿಸಲಿಲ್ಲ. ಹೀಗಾಗಿ ಬಹದ್ದೂರ್ ಶಾ ಈತ ಎಲ್ಲ ಧರ್ಮದವರೆಗೂ ಸಮನ್ವಯವನ್ನು ಸಾಧಿಸಲು ಹೊರಟಿರ್ತಾನೆ. ಆದರೆ ಈ ಕಾರಣದಿಂದ ಸಿಖ್ ಸಮುದಾಯದವರು ಒಪ್ಕೊಳ್ಳಿಲ್ಲ. ಹಾಗೆ ಈ ಬಹದ್ದೂರ್ ಶಾ ಈತ ಒಬ್ಬ ಗಣಿತ ಮತ್ತು ಜ್ಯೋತಿಷ್ಯದಲ್ಲೂ ಉತ್ತಮ ಕಲಿಯುವ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ. ಹಾಗೆ ರಾಜತಾಂತ್ರಿಕತೆಯಲ್ಲೂ ಸಹ ಬಹಳ ಉತ್ತಮನಾಗಿರ್ತಾನೆ. ಈ ಬಹದ್ದೂರ್ ಶಾನು ಔರಂಗಜೇಬನ ಧಾರ್ಮಿಕ ವಿಭಜಕ ನೀತಿಗಳನ್ನು ಸರಿಪಡಿಸ್ತಾನೆ ಹಾಗೂ ನಿಷೇಧಿಸ್ತಾನೆ. ಸಮುದಾಯದ ಜನಗಳಿಗೆ ಶಾಂತಿಯನ್ನು ನೀಡ್ತಾನೆ. ಹಿಂದೂ ದೇವಾಲಯಗಳ ನಾಶಗಳನ್ನು ಸಹ ನೀಡ್ತಾನೆ. ಇವನು ಮರಾಠ ರಾಜಕುಮಾರ ಸಾವನ್ನು ಮೊಘಲ್ ಬಂಧನದಿಂದ ಬಿಡುಗಡೆ ಮಾಡಿರ್ತಾನೆ. ಅಲ್ಲದೆ ಗುರು ಗೋವಿಂದ್ ಸಿಂಗ್ಗೆ ಉನ್ನತ ಮನ್ಸಬ್ದಾರಿ ಸ್ಥಾನವನ್ನು ಸಹ ನೀಡಿರ್ತಾನೆ. ಆದ್ದರಿಂದ ಬಹದ್ದೂರ್ ಶಾ ಬಲವಾದ ಮಿಲಿಟರಿ ಕಮಾಂಡರ್ ಆಗಿರಲಿಲ್ಲ. ಹಾಗಾಗಿ ತನ್ನ ಜನರಲ್ಗಳ ಭಯ ಇವನಿಗಿರ್ತದೆ. ಈತ ಶ್ರೀಮಂತ ಮತ್ತು ಜನರಲ್ಗಳ ಹಿಡಿತದಲ್ಲಿರ್ತಾನೆ. ಹಾಗಾಗಿ ತನ್ನ ಮಿಲಿಟರಿ ಅಧಿಕಾರಿಗಳಿಗೆ ಭವ್ಯವಾದ ಜಹೀರುಗಳನ್ನು ನೀಡ್ತಾನೆ. ಜಹೀರ್ ಎಂದರೆ ತುಂಡು ಭೂಮಿ. ಈತ ಎಲ್ಲರಿಗೂ ಭೂಮಿಯನ್ನು, ಅಂದರೆ ಅರ್ಹತೆ ಇಲ್ಲದವರಿಗೂ ಸಹ ಕೊಡ್ತಿರ್ತಾನೆ. ಹಾಗಾಗಿ ಇವನನ್ನು ಸಾವಿ ದೇಕರ್ ಎಂದು ಕರೆತಿರ್ತಾರೆ. 1712ರ ಇವನ ಬಹದ್ದೂರ್ ಶಾನ ಮರಣದ ನಂತರ ಇವನ ಶವವನ್ನು ಅಥವಾ ಇವನ ದೇಹವನ್ನು 1 ತಿಂಗಳ ಕಾಲ ಹೂಳಲು ಬಿಡಲಿಲ್ಲ. ಕಾರಣವೆಂದರೆ ಆ ಮೊಘಲ್ ಚಕ್ರವರ್ತಿಗಳಾದ ಇವರ ಮಕ್ಕಳು ಅಧಿಕಾರಕ್ಕೆ ಹೋರಾಡ್ತಿರ್ತಾರೆ. ಇವರಿಗೆ ಕನಿಷ್ಠ ಸಭ್ಯತೆಯ ಸಹ ಇವರಿಗೆ ಇರಲಿಲ್ಲ. ನಂತರ ಒಬ್ಬ ಮಗ ಅಧಿಕಾರಕ್ಕೆ ಬರ್ತಾನೆ. ಅವನ ಹೆಸರು ಜಹಾಂದರ್ ಶಾ. 1712 ಈ ಸಮಯದಲ್ಲಿ ಜಹಾಂದರ್ ಶಾ ಅಧಿಕಾರಕ್ಕೆ ಬರ್ತಾನೆ. ಈ ಸಮಯದ ವೇಳೆಗೆ ಮೊಘಲ್ ದರ್ಬಾರಿನಲ್ಲಿ ಹೆಚ್ಚಿನ ಸಂಖ್ಯೆಯ ಜನಾಂಗೀಯ ಶ್ರೀಮಂತ ಗುಂಪುಗಳಿರ್ತವೆ. ಈ ಜನಾಂಗೀಯ ಶ್ರೀಮಂತ ಗುಂಪುಗಳು ಯಾವುವೆಂದರೆ ಟರ್ಕಿಯಿಂದ ಟರ್ಕಿ ಶ್ರೀಮಂತರು, ಇವರನ್ನು ಸ್ತುರಾನಿ ಶ್ರೀಮಂತರು ಎನ್ನುವರು. ಪರ್ಷಿಯನ್ ಶ್ರೀಮಂತರು ಅಂದರೆ ಇರಾನಿ ಶ್ರೀಮಂತರು, ಅಫ್ಘಾನಿ ಶ್ರೀಮಂತರು ಮತ್ತು ಹಿಂದೂಸ್ತಾನಿ ಶ್ರೀಮಂತರು ಅಂದರೆ ಭಾರತ ಮೂಲದ ಶ್ರೀಮಂತರು. ಆದ್ದರಿಂದ ಶ್ರೀಮಂತರು ಪೂರ್ಣ ಗುಂಪು ಇತ್ತು. ಈ ಶ್ರೀಮಂತರು ಔರಂಗಜೇಬನ ಮರಣದ ನಂತರ ಇವರಿಗೆ ಸಾಕಷ್ಟು ಅಧಿಕಾರ ಲಭ್ಯವಾಗುತ್ತದೆ. ಇದರಿಂದ ಇವರಿಗೆ ರಾಜನ ನಂತರ ವಜೀರ್ ಸ್ಥಾನವಿತ್ತು. ವಜೀರ್ ಸ್ಥಾನಕ್ಕೆ ಅಂದರೆ ಪ್ರಧಾನಮಂತ್ರಿ ವಜೀರ್. ಹಾಗಾಗಿ ಈ ಎಲ್ಲ ಶ್ರೀಮಂತರ ಬೆಂಬಲದಿಂದ ಜುಲ್ಫಿಕರ್ ಖಾನ್ ಎಂಬ ವಜೀರ್ನಿಂದ ಬೆಂಬಲದೊಂದಿಗೆ ಜಹಾಂದರ್ ಶಾ ಅಧಿಕಾರಕ್ಕೆ ಬರ್ತಾನೆ. ಸೊ ಈತ ಒಬ್ಬ ಭ್ರಷ್ಟ ವ್ಯಕ್ತಿಯಾಗಿರ್ತಾನೆ. ಸಂಪೂರ್ಣವಾಗಿ ಜಹಾಂದರ್ ಶಾನು ದೈಹಿಕ ಸುಖದಲ್ಲಿ
ಮಗ್ನನಾಗಿರ್ತಾನೆ ಅಥವಾ ಮುಳುಗಿರ್ತಾನೆ. ಹಾಗಾಗಿ ಎಲ್ಲ ಅಧಿಕಾರವನ್ನು ವಜೀರ್ ಜುಲ್ಫಿಕರ್ ಖಾನ್ ತೆಗೆದುಕೊಂಡಿರ್ತಾನೆ ಹಾಗೂ ಎಲ್ಲ ನಿರ್ಧಾರಗಳನ್ನು ಇವನ ಹೆಸರಿನ ಮೇಲೆ ಅಥವಾ ರಾಜನ ಪರವಾಗಿ ತೆಗೆದುಕೊಳ್ತಿರ್ತಾನೆ. ಅದರಲ್ಲಿ ಪ್ರಸಿದ್ಧ ಜಜಿಯಾ ತೆರಿಗೆಯ ಪದ್ಧತಿಯನ್ನು ರದ್ದುಗೊಳಿಸ್ತಾನೆ. ಜಜಿಯಾ ತೆರಿಗೆಯು ಮೂಲತಃ ದೆಹಲಿ ಸುಲ್ತಾನರ ಕಾಲದಲ್ಲಿ ಕಂಡುಬರ್ತದೆ. ಇದನ್ನು ದೆಹಲಿ ಸುಲ್ತಾನರ ಕಾಲದಲ್ಲಿ ಮುಸ್ಲಿಮೇತರ ಸಮುದಾಯ ಅಂದರೆ ಹಿಂದೂಗಳಿಗೆ ಏರಲಾದ ಒಂದು ತೆರಿಗೆ ಆಗಿರ್ತದೆ. ಅಂದರೆ ಮುಸ್ಲಿಮರಿಗೆ ಹೊರತುಪಡಿಸಿ ಉಳಿದ ಎಲ್ಲ ಜನಾಂಗೀಯ ಅಥವಾ ಹಿಂದೂ, ಜೈನರು, ಬೌದ್ಧರು, ಕ್ರಿಶ್ಚಿಯರು ಈ ತೆರಿಗೆಯನ್ನು ಪಾವತಿಸಬೇಕಾಗಿರ್ತದೆ. ಸೊ ಇದು ವಾಸ್ತವವಾಗಿ ಇವರ ರಕ್ಷಣೆಯ ತೆರಿಗೆ ಆಗಿರ್ತದೆ. ಈ ತೆರಿಗೆಯು ತಾರತಮ್ಯಕ್ಕೆ ಕಾರಣವಾಗ್ತದೆ. ಹಾಗಾಗಿ ಅಕ್ಬರ್ನ ಕಾಲದಲ್ಲಿ ಇದನ್ನು ರದ್ದುಗೊಳಿಸಿರ್ತಾರೆ. ಅಕ್ಬರ್ ನಂತರ ಶಾಜಹಾನ್ ಇದನ್ನು ಜಾರಿಗೆ ತರಲಿಲ್ಲ. ಆದರೆ ಔರಂಗಜೇಬ್ ಇದನ್ನು ಜಾರಿಗೆ ತಂದಿರ್ತಾನೆ. ಹೀಗಾಗಿ ಜಹಾಂಗೀರ್ ಶಾ ಸಮಯದಲ್ಲಿ ಇದನ್ನು ರದ್ದು ಮಾಡ್ತಾರೆ. ನಂತರ ಇವನ ಕಾಲದಲ್ಲಿ ಇಜ್ರಾ ಪದ್ಧತಿ ಅಥವಾ ಇಜ್ರಾ ತೆರಿಗೆ ಜಾರಿಗೆ ತರ್ತಾನೆ. ಇಜ್ರಾ ಪದ್ಧತಿ ಜಾರಿಗೆ ತಂದು ಇಜ್ರಾ ತೆರಿಗೆ ಸಂಗ್ರಹಣಾ ಪ್ರಾಧಿಕಾರದಲ್ಲಿ ಬೆಟ್ಟಿಂಗ್ ಪ್ರಕ್ರಿಯೆಯಿಂದ ಆಯ್ಕೆ ಮಾಡಲಾಗ್ತಿರ್ತದೆ. ಇದು ಅತಿ ಹೆಚ್ಚು ಬಿಡ್ ಮಾಡಿದವನಿಗೆ ಆದಾಯದ ಸಂಗ್ರಹಿಸುವ ಗುತ್ತಿಗೆಯನ್ನು ಹಕ್ಕನ್ನು ನೀಡಲಾಗಿರ್ತದೆ. ಇವರನ್ನು ಇಜ್ರಾದಾರಿಗಳೆಂದು ಕರೆತಿರ್ತಾರೆ. ಈ ತೆರಿಗೆ ಪದ್ಧತಿ ಜನರ ಶೋಷಣೆಗೆ ಕಾರಣವಾಗ್ತದೆ. ಏಕೆಂದರೆ ಒಬ್ಬ ಶ್ರೀಮಂತ ವ್ಯಕ್ತಿ 25 ಲಕ್ಷಕ್ಕೆ ಬಿಡ್ ಮಾಡಿದರೆ ಈತ ನಿಗದಿಪಡಿಸಿದ ಬಿಡ್ ಬೆಲೆಗಿಂತ ಜನರಿಂದ 40 ಅಥವಾ 50 ಲಕ್ಷಗಳವರೆಗೆ ತೆರಿಗೆಯನ್ನು ಸಂಗ್ರಹಿಸಿರ್ತಾನೆ. ಹಾಗಾಗಿ ಸಾರ್ವಜನಿಕರು ಹೆಚ್ಚಿನ ತೆರಿಗೆಗಳ ಒತ್ತಡದಲ್ಲಿ ಶೋಷಣೆಗೆ ಒಳಪಟ್ಟಿರ್ತಾರೆ ಇಜ್ರಾದಾರಿಗಳಿಂದ. ಜಹಾಂಗೀರ್ ಶಾನು ಮರಾಠರಿಗೆ ಚೌತಾ ಮತ್ತು ಸರ್ದೇಶಮುಖಿ ನೀಡಲಾಗುತ್ತದೆ ನಿರ್ಧರಿಸಿರ್ತಾನೆ. ಆದರೆ ಇದನ್ನು ಜಾರಿಗೆ ತರಲಾಗಲಿಲ್ಲ. ನಂತರ ಫಾರುಖ್ ಶಿಯಾರ್ ಅವಧಿಯಲ್ಲಿ ಈ ಚೌತಾ ಮತ್ತು ಸರ್ದೇಶಮುಖಿ ತರಲಾಗ್ತದೆ. ಈ ಚೌತಾ ಅಂದರೆ 1/4 ಭಾಗ ಅಷ್ಟು ತೆರಿಗೆ, 1/4 ಭಾಗ ಆದಾಯದ ತೆರಿಗೆಯನ್ನು ಅಂದರೆ ದಕ್ಕನ್ನ ಒಟ್ಟು ಆದಾಯ ಸಂಗ್ರಹದಲ್ಲಿ 1/4 ಆದಾಯ ತೆರಿಗೆಯು ನೀಡಬೇಕಾಗಿರ್ತದೆ. ಫಾರ್ ಎಕ್ಸಾಂಪಲ್ 1 ಕೋಟಿ ಸಂಗ್ರಹವಾದರೆ 25 ಲಕ್ಷ ನೀಡಬೇಕಾಗಿರ್ತದೆ. ಮತ್ತು ಸರ್ದೇಶಮುಖಿ ತೆರಿಗೆಯು ತೆರಿಗೆ ಮೇಲೆ ತೆರಿಗೆಯಾಗಿರ್ತದೆ. ಸೊ 1 ಕೋಟಿ ಆದಾಯದಲ್ಲಿ 25 ಲಕ್ಷ ಚೌತಾ ಆದರೆ ಉಳಿದ 10% ಅಂದರೆ 2.5 2.5 ಲಕ್ಷ ಸರ್ದೇಶಮುಖಿ ಆಗಿರ್ತಿತ್ತು. ಹೀಗೆ ಈ ಇಜ್ರಾದಾರಿಗಳು ಹಣವನ್ನು ಜನರಿಂದ ವಸೂಲಿ ಮಾಡ್ತಿರ್ತಿದ್ರು.
ಸೊ ನಾವು ಮುಂದಿನ ತರಗತಿಯಲ್ಲಿ ಎಲ್ಲ ಮೊಘಲರ ಚಕ್ರವರ್ತಿಗಳ ವಿಷಯವನ್ನು ಸೊ ಮುಂದಿನ ಕ್ಲಾಸಲ್ಲಿ ನೋಡೋಣ. ಈ ಈ ಕ್ಲಾಸು ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮತ್ತು ಶೇರ್ ಮಾಡಿ. ಸೊ ಧನ್ಯವಾದಗಳು.